ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವಿಲಾಗ್ಗೆ ಸುಸ್ವಾಗತ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಈಗಾಗಲೇ ನೀವು ತಮ್ಮೇಲಲ್ಲಿ ನೋಡಿರ್ಬೋದು. ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಸಂಬಂಧ ನಾ ಈ ವಿಡಿಯೋ ಮಾಡಾಕತ್ತೀನಿ ನೋಡಿರಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡತ್ತಿರಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಬಂದ ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾ ಈಗಾಗಲೇ ನಿಮಗೆ ಒಂದು ವಿಡಿಯೋದೊಳಗೆ ಹೇಳಿದ್ದೆ, ನಾನು ಮಾರ್ಕೆಟಿಗೆ ಹೋಗಿ ನಾ ಏನೇನು ತಂದೀನಿ ಅನ್ನೋದು ಒಂದು ವಿಡಿಯೋ ಹಾಕಿ ನೋಡಿರಿ. ಅದರೊಳಗೆ ಇನ್ನೂ ಒಂದು ಸಾಮಾನು ತಂದೀನಿ. ಅದು ಏನು ಅನ್ನೋದನ್ನು ನಾ ಒಂದು ವಿಡಿಯೋ ಮಾಡಿ ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಅದ್ರ ಸಂಬಂಧ ಈ ವಿಡಿಯೋ ಮಾಡಾಕತ್ತೀನಿ ನೋಡಿರಿ. ಮತ್ತು ಅದು ಏನಂಬುದನ್ನು ಈಗ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ನೋಡಿ. ಆರ್ಗ್ಯಾನಿಕ್ ಇಂಡಿಗೋ ಪೌಡರ್, ನ್ಯಾಚುರಲ್ ಇಂಡಿಗೋ ಪೌಡರ್, ಸಾಫ್ಟ್ ಆ್ಯಂಡ್ ಬ್ಲ್ಯಾಕ್ ಹೇನಾ ಹೇರ್ ಪೌಡರ್. ಇದು ನೋಡಿರಿ, ಯಾವುದೇ ರೀತಿ ಇದು ಕೆಮಿಕಲ್ ಇಲ್ಲ ಇದ್ರೊಳಗೆ. ಒರಿಜಿನಲ್ ಇದ್ರದ್ದೇ ಪೌಡ್ರ್, ಇದು ಆರ್ಗ್ಯಾನಿಕ್ ಇದು ಐತಿದೆ. ನಾ ಯಾಕೆ ಈ ವಿಡಿಯೋ ಮಾಡಾಕತ್ತೀನಿ ಅಂತಂತಂದ್ರೆ, ನೀವು ನೋಡಿರಿ ಈಗ ಸಾಕಷ್ಟು ಹೆರಡೈಗಳೆಲ್ಲ ಬಂದಾವೆ. ಈಗ ನೋಡಿರಿ ನಿಶಾ ಮತ್ತು ಆಮೇಲೆ ಇಂಡಿಕಾ, ಆಮೇಲೆ ಇನ್ನು ಸಾಕಷ್ಟೆಲ್ಲ ಕೆಮಿಕಲ್ ಇರುತ್ತಾ ಹೆರಡೈಗಳೆಲ್ಲ ಬಂದಾವೆ. ಪ್ಲೀಸ್ ಯಾರು ಅದನ್ನ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ನಾವು ಬರೀ 2-3 ಆಗ್ಯಾವತ್ತೇಕಸ್ ನಾವು ಅದು ಅಪ್ಲೈ ಮಾಡ್ತೀವಿಲ್ಲ, ಅದು ಪೂರ್ತಿಯಾಗಿ ನಮ್ದು ತಲೆ ಇದು ಹಾಕೊಂತ ಹೋಗ್ತೈತಿ. ಅದ್ರ ಸಂಬಂಧ ನಾನು ಇದಕ್ಕೆ ಸಾಕ್ಷಿ ನಾನೇ ಅದೀನಿ. ಅದ್ರ ಸಂಬಂಧ ಅದನ್ನ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಯಾಕೆ ನಾವು ಅದು ಕೆಮಿಕಲ್ ಇರೋದನ್ನು ನಾವು ಅಪ್ಲೈ ಮಾಡ್ಕೊತ ನಮ್ಮ ಹೇರ್ನೆಲ್ಲ ಇದು ಮಾಡ್ಕೊಳ್ಳೋದು. ಈಗ ಅದನ್ನು ಹಚ್ಚೋದ್ರಿಂದ ಏನಾಗ್ತೈತಿ, ನಮ್ಮದು ಹೇರ್ಸ್ನು ಎಲ್ಲ ಉದ್ರಾಕ್ ಸ್ಟಾರ್ಟ್ ಆಗ್ತಾವೆ. ಅದ್ರ ಸಂಬಂಧ ಅದನ್ನು ಯೂಸ್ ಮಾಡಬೇಡ್ರಿ ಪ್ಲೀಸ್ ಯಾರು. ಈ ಥರ ನಾವು ಏನು ಕೆಮಿಕಲ್ ಇರಲಾರ್ದು ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಗೆ ಕೂದಲು ಚಲೋ ಬೆಳಿತಾವೆ, ಮತ್ತು ಯಾವುದೇ ಥರ ನಮ್ಗೆ ಕೂದಲಿಗೆ ಸೈಡ್ ಎಫೆಕ್ಟ್ ಅನ್ನೋದೇನೂ ಆಗೋದಿಲ್ಲ. ಇದೇ ರೀತಿಯಾಗಿ ನೀವು ಮೆಹಂದಿ ಕೂಡ ಹಚ್ಬೋದು. ಮೆಹಂದಿ ಇಲ್ಲ ಅಂತಂದರೆ ಇದು ಇಂಡಿಗೋ ಪೌಡ್ರ್, ಇದು ಇಂಡಿಗೋ ಎಲೆದಿಂದನೇ ಇದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿರೋಂಥ ಇದು ಪೌಡ್ರ್. ಇದು ಕಲರ್ ಒಳಗೆ ಮೆಹಂದಿ ಥರನೇ ಇರ್ತೈತಿ. ಅದಕ್ಕೆ ಇದು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ನೀವೇನಾದರೂ ನೀವು ತಲೆಗೆ ಬ್ಲ್ಯಾಕ್ ಕಲರ್ ಹಚ್ಕೊಂಡು ಕೆಲಸ ಆ ನಂತರ ಅದು ನಮಗೆ ಮತ್ತೆ ತೋರಿಸ್ತಾರ ಕೂದೆಲ್ಲ ಕರಿ ಆಗಿರ್ತಾವೆ ಅಂತ ತಿಳ್ಕೊಂಡಿರ್ತೀರಿ. ಇಲ್ಲ ಫ್ರೆಂಡ್ಸ, ನಿಮ್ಮ ಮುಂದೆ ನಾನು ತೋರಿಸ್ತೀನಿ ನೋಡಿರಿ. ನಾ ಸುಳ್ಳು ಹೇಳ್ತಾ ಇಲ್ಲ ನೋಡ್ರಿ. ನಾನು ಒಂದೊಂದು ಅಲ್ಲಿಗಲ್ಲಿಗೆ ಒಂದೊಂದು ಆಗ್ಯಾವತ್ತೆ ಕೆಲಸ. ನಾನು ಅದು ನಿಶಾ ಮೆಹಂದಿ ಹಚ್ಚಿರೋದ್ರಿಂದ ನಾನು ಎಲ್ಲ ಪೂರ್ತಿಯಾಗಿ ಇಲ್ಲಿ ವೈಟ್ ಹೇರ್ಸ್ ಆಗ್ಯಾವ. ನೀವೇ ನಿಮ್ಮ ಕಣ್ಣಾರೆ ನೋಡ್ರಿ ಎಷ್ಟಾಗ್ಯಾವ. ಅದ್ರ ಸಲುವಾಗಿ ಕೆಮಿಕಲ್ ಇರೋ ಹೆರಡಾಯಣೆ ಯಾರು ಅಪ್ಲೈ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಅದು ಜಲ್ದಿ ಹಾಕೋದತ್ತೆ ಕಸ ನಾವು ಇದನ್ನು ಮಾಡ್ತೀವಿ ಕರೆ. ಆದರೆ ನೋಡ್ರಿ ಎಷ್ಟಾಗ್ಯಾವ, ಪೂರ್ತಿ ಎಲ್ಲ ಇದು ಆಗ್ಯಾವ. ಅದ್ರ ಸಂಬಂಧ ನಾ ಈ ವಿಡಿಯೋ ಮಾಡಬೇಕನ್ನೋ ಸಂಬಂಧ ನಾ ಇಷ್ಟು ದಿನ ಎಲ್ಲೇ ಹೋದರೂ ಹೀಗೆ ಹೋಗೀನಿ. ಮತ್ತು ಯಾವುದೇ ಥರ ಏನೋ ಹೇರಿಗೇನು ಅಪ್ಲೈ ಮಾಡಿಲ್ಲ. ಯಾವುದೇ ಫಂಕ್ಷನ್ಗಾಗಲಿ ಎಲ್ಲೇ ಹೋದರೂ ನಾ ಈ ವಿಡಿಯೋ ಮಾಡೋ ಸಂಬಂಧ ನಾನು ಇದು ತಂದಿಟ್ರು ಅಪ್ಲೈ ಮಾಡಿಲ್ಲ. ಮೊದಲಿಗೆ ನೀವೇನೈತಿ ಇದನ್ನು ಹೆರಡಾಯಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹಿಂದಿನ ದಿನ ಏನೈತಿ ಶಾಂಪೂ ಹಾಕಿ ಹೇರನ್ನೆಲ್ಲ ವಾಶ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಹಾಗೆ ಇದು ಅಪ್ಲೈ ಮಾಡಿದ್ರೆ ಏನಾಕೈತಿ, ನಮ್ಮ ತಲೆಯೊಳಗೆ ಆಯಿಲ್ ಅದು ಇತ್ತಂದ್ರೆ ಇದು ಸರಿಯಾಗಿ ಅಪ್ಲೈ ಆಗಂಗಿಲ್ಲ. ಅದ್ರ ಸಂಬಂಧ ನಾವು ಹಿಂದಿನ ದಿನನೇ ಮೊದಲು ಶಾಂಪೂ ಹಾಕಿ ಎಲ್ಲ ತೊಗೊಂಡ್ಬಿಡ್ಬೇಕು. ಇದನ್ನು ತೊಗೊಂಡಾದ ನಂತರ ದಿನ ಬಿಟ್ಟು ಮಾರನೇ ದಿನ ಏನೈತಿ ನಾವು ಇದನ್ನು ಹೆರಡಾಯಿನ ಹೇರಿಗೆ ಅಪ್ಲೈ ಮಾಡಬೇಕು. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ. ಮಾತು ಭಾಳ ಆಗತ್ತೆ ಅನ್ಸಾತೈತಿ ನೋಡಿರಿ. ಅದೇನೋ ಅಂತಾರಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ, ಅದ್ರ ಸಂಬಂಧ ನಾವು ಮಾತು ಜಾಸ್ತಿ ಮಾತಾಡ್ಲಾರ್ದಂಗೆ ಇದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ರಿ. ಈಗ
ನೋಡಿರಿ ಈಗ ನಾ ಓಪನ್ ಮಾಡೀನಿ. ಇದು ಇದ್ರೊಳಗೆ ಏನೈತಿ ಇನ್ನೂ ಒಂದು ಪೇಪರ್ ಹಾಕಿ ಇದು ಪ್ಯಾಕ್ ಮಾಡ್ಯಾರಿದೆ. ಮೆಹಂದಿ ಕಲರ್ ಥರನೇ ಐತೆ ನೋಡ್ರಿ ಇದು. ನೋಡಿರಿ ನಿಮ್ಮ ಮುಂದೆ ನಾನು ಇದು ಹಾಕೋತೀನಿ. ಇದು ನಮಗೆ ಎಷ್ಟು ಕ್ವಾಂಟಿಟಿ ನಮ್ಮ ಹೇರ್ಸಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ನಾವು ತೊಗೊಂಡು ಕೆಲಸ ಉಳಿದಿದ್ದನ್ನು ನಾವು ಹಾಗೆ ಇದನ್ನು ಪ್ಯಾಕ್ ಮಾಡಿಟ್ಬಿಡ್ಬೇಕು. ಯಾಕಂತಂದರೆ ಇದ್ರೊಳಗೆ ಗಾಳಿ ಅನ್ನೋದು ಹೋಗಬಾರ್ದು. ಗಾಳಿ ಅನ್ನೋದು ಹೋಗ್ತಮೇಲೆ ಹಾಕತ್ತೆ ಅದು ಮತ್ತು ಒಳಗೆ ಗಂಟು ಇದು ಹಾಕತ್ತೆ ಮೆಹಂದಿ ಅನ್ನೋದು ಪೌಡ್ರ. ಈ ಥರ ಪ್ಯಾಕ್ ಮಾಡಿ ಹಾಗೆ ಇಟ್ಬಿಡ್ಬೇಕು. ನೋಡಿರಿ ಈಗ ನನಗೆ ಹೇರ್ಸಿಗೆ ಎಷ್ಟು ಬೇಕಷ್ಟು ನಾನು ಇದನ್ನು ಪೌಡ್ರ್ ತೊಗೊಂಡೇನಿ. ಇದ್ರೊಳಗೆ ಯಾವುದೇ ರೀತಿ ಏನು ನಾ ಆ್ಯಡ್ ಮಾಡಿಲ್ಲ. ನಿಮ್ಮ ಮುಂದೆನೂ ನಾನು ಓಪನ್ ಮಾಡ್ಕೆಸ ನನಗೆ ಎಷ್ಟು ಬೇಕಷ್ಟು ಪೌಡ್ರ್ ಹಾಕೊಂಡೀನಿ ನೋಡಿರಿ. ನಮಗೆ ಮತ್ತೆ ಏನಾರು ಇನ್ನೂ ಬೇಕಾತಂದ್ರೆ ಆಗಿಂದಾಗ ನಾವು ಇದನ್ನು ಕಲಿಸ್ಕೋಬೋದು. ಒಮ್ಮೆ ಕಲಿಸ್ಕೊಂಡು ಉಳಿತಂದ್ರೆ ಇದು ವೇಸ್ಟ್ ಆಗ್ತೈತಿ. ಅದಕ್ಕೆ ನಮ್ಗೆ ಎಷ್ಟು ಬೇಕಾ ಕ್ವಾಂಟಿಟಿ ನೋಡ್ಕೊಂಡು ನಾವು ಕಲಿಸ್ಬೋದು. ಇದಕ್ಕೆ ಇದೇನು ಮೆಹಂದಿ ಪೌಡ್ರ್ ಐತಲ್ಲ ಇದಕ್ಕೆ ಏನೈತಿ ಉಗುರು ಬೆಚ್ಚಗಿರೋ ನೀರು. ಭಾಳ ಸುಡ್ತಿರಬಾರ್ದು, ಉಗುರು ಬೆಚ್ಚಗಿರ್ಬೇಕು. ಅವು ನೀರು ಏನೈತಿ ನಾವು ಇದಕ್ಕೆ ಹಾಕಿ ಕಲಿಸ್ಬೇಕು. ನಾವು ಕೆಮಿಕಲ್ ಇರೋ ಹೇರ್ನ ತಂದು ಅಪ್ಲೈ ಮಾಡಿ ನಮ್ಮ ತಲೆಯೆಲ್ಲ ಹೇರ್ಸ್ ಎಲ್ಲ ವೈಟ್ ಹಾಕ್ಸೋಕ್ಕಿಂತ ನಾವು ಕೆಮಿಕಲ್ ಇರಲಾರ್ದಿಂದ ಅಪ್ಲೈ ಮಾಡ್ಕೇಸ ಇದನ್ನ ಸ್ವಲ್ಪ ತಿಳಿಯಾಗೆಲ್ಲ ತಿಕ್ಕಾಗಿ ನಾವು ಗಟ್ಟಿಯಾಗಿನೇ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ನಾವು ಹಳ್ಳಕ್ಕೆ ಕಲಿಸಿದ್ರೆ ಏನಾಕತಿ ಅದೆಲ್ಲ ಸೋರಿ ಹೋತಂದ್ರೆ ಅದು ಸರಿಯಾಗಿ ಇದಾಗಂಗಿಲ್ಲ. ನೋಡಿರಿ ಈ ರೀತಿ ನಾನು ಕಲಿಸ್ಕೊಂಡಿನಿ ಇದನ್ನು. ಈಗ ಇದನ್ನು ಅಪ್ಲೈ ಮಾಡ್ತೀನಿ ನೋಡಿರಿ. ಇದೇ ರೀತಿ ನಾವು ಗಟ್ಟಿ ಕಲಿಸ್ಕೊಂಡು ತಿಕ್ಕಾಗಿ ಇದನ್ನು ನಾವು ಹೇರ್ ಮೇಲೆ ಅದು ಕೂತ್ಕೋಬೇಕು. ನಮಗೆ ಒಬ್ಬರೇ ನಾವು ಹಚ್ಕೋತಿಲ್ಲ, ಅದು ಕರೆಕ್ಟಾಗಿ ಬರೋಂಗಿಲ್ಲ. ಇನ್ನೊಬ್ರು ಯಾರು ಇರಬೇಕು. ಯಾಕಂದ್ರೆ ನಾವು ಮೇಲ್ಗಡೆ ಅಷ್ಟೇ ಹಚ್ಕೊಳ್ಳೋದಾಕತಿ, ಒಳಗಡೆ ಇರೋದು ಹಾಗೆ ಉಳಿತದ. ಫಸ್ಟ್ ಇದೇ ರೀತಿ ನಾನು ಪೂರ್ತಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಂಡು ಬರ್ತೀನಿ ನೋಡ್ರಿ. ನಾನು ಇದನ್ನು ಪೂರ್ತಿಯಾಗಿ ಎಲ್ಲ ಅಪ್ಲೈ ಮಾಡೀನಿ. ಹೇರ್ಸಿಗೆ ಗಟ್ಟಿಯಾಗಿ ಕಲಿಸಿ ಅಪ್ಲೈ ಮಾಡೀನಿ. ಇದಕ್ಕೇನೈತಿ 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ಇದನ್ನು ಹೇರ್ನ ವಾಶ್ ಮಾಡ್ಕೋಬೇಕು. ಇದನ್ನು ಪೂರ್ತಿಯಾಗಿ ನೋಡಿರಿ ಎಲ್ಲ ನಾನು ಬ್ರಷಲ್ಲೇ ಹಚ್ಕೊಂಡೀನಿ. ಇದು ಎಲ್ಲ ನಾ ಹೇರ್ ವಾಶ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಬಂದದ ನಾನು ತೋರಿಸ್ತೀನಿ ನೋಡಿರಿ. ಪ್ಲೀಸ್ ಕೆಮಿಕಲ್ ಇರೋ ಹೇರ್ ಡೈನ ಅಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಇದು ಒಂದೇ ಸಲಕ್ಕೆ ನಿಮಗೆ ಬ್ಲ್ಯಾಕ್
ಆಗ್ತಾವೆ. ಯಾಕಂದ್ರೆ ಪೂರ್ತಿಯಾಗಿ ಕವರ್ ಆಗಂಗಿಲ್ಲ. ಯಾಕಂದ್ರೆ ನೀವು ಕೆಮಿಕಲ್ ಇರುವಂಥ ಹೇರ್ ಡೈನ ಬಳಸಿ ಏನಾಗಿರ್ತೈತಿ, ಪೂರ್ತಿ ವೈಟ್ ಇರ್ತಾವಲ್ಲ, ಅವು ನಾವು ವಾರಕ್ಕೆ ಒಂದು ಸಲ ಅಥವಾ 15 ದಿನಕ್ಕೆ ಒಂದು ಸಲ ನಾವು ಹಚ್ಕೊತ ಬಂದಾಗ ಒಂದು 3-4 ಸಲ ಹಚ್ತೀವಲ್ಲ, ಹಚ್ಚೋದ್ರಿಂದ ಏನಾಕತಿ ಅವಾಗಿದ್ದ ಪೂರ್ತಿಯಾಗಿ ಕವರ್ ಹಾಕೊತ ಬರ್ತೈತಿ. ಆದರೆ ಇದು ಗ್ಯಾರಂಟಿ ಫ್ರೆಂಡ್ಸ್, ಗ್ಯಾರಂಟಿ ಇದು ಬ್ಲ್ಯಾಕ್ ಹಾಕೋ ಗ್ಯಾರಂಟಿ ಇದಕ್ಕೆ. ಅದಕ್ಕೆ ನೋಡ್ರಿ ಈ ರೀತಿ ಇದನ್ನು ಅಪ್ಲೈ ಮಾಡ್ಬೇಕು ನೋಡ್ರಿ. ಇದನ್ನು ವಾಶ್ ಮಾಡ್ಕೊಂಡು ಬಂದ ತಕ್ಷಣ ನಿಮಗೆ ನಾನು ಯಾವ ರೀತಿ ಬಂದದ ಅನ್ನೋದು ತೋರಿಸ್ತೀನಿ ಅಂತ. ಇದಕ್ಕೆ ಒಂದು ಶವರ್ ಕಾಪ್ ಹಿಂಗೆ ಇದು ಹಾಕೋಬೇಕು, ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ನಿಮ್ಗೆ ಅಂಗಡಿಯಲ್ಲಿ ಸಿಗ್ತೈತಿ ಅದು ಕವರ್, ಅದು ತಂದು ನೀವು ಏನೈತಿ ಅದು ಹಾಕೋಬೋದು. ಅಂದರೆ ಇದು ಹೊರಗೆ ಗಾಳಿಗೆ ಒಣಗೋಕ್ಕಿಂತ ಏನಾಕತಿ, ಒಳಗಡೆ ನಾವು ಅದೇನು ಅದು ಪ್ಲಾಸ್ಟಿಕ್ ಅನ್ನೋದು ಹಾಕ್ತೀವಲ್ಲ, ಅದು ಕಾವಿಗೆ ಅಲ್ಲೇ ಸ್ವಲ್ಪ ಏನೈತಿ ಕಪ್ ಆಗ್ತಾ ಬರ್ತದೆಲ್ಲ ಇದು ಆಗಿದೆ. ಕಪ್ ಹಾಕೋತ ಬಂದಿದ್ದು ಏನಾಕತಿ, ಅದು ಹೇರ್ಸ್ನು ಎಲ್ಲ ಕಪ್ ಹಾಕೊತ ಹೋಗ್ತಾವೆ. ನಾ ಇದನ್ನು ವಾಶ್ ಮಾಡ್ತೀನಿಲ್ಲ, ಅವಾಗ ನಿಮಗೆ ಯಾವ ರೀತಿ ಬಂದದ ಅನ್ನೋದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಈ ಥರ ನಾವೇನೈತಿ ಕವರನ್ನು ಹಾಕಿ ಇಲ್ಲಿ ಹಿಂದ್ಗಡೆ ಒಂದು ಕ್ಲಿಪ್ ಅಥವಾ ಏನಾದ್ರು ಹಾಕಿ ಬಿಟ್ಬಿಡ್ಬೇಕು. ಇದನ್ನು ಒಂದು 2 ಅವರ್ಸ್ ಅಥವಾ 1 ಅವರ್ಸ್ಗಿಂತ ಒಂದು 2 ತಾಸು ನಿಮ್ಮ ಟೈಮ್ ಇತ್ತಂದರೆ 2 ತಾಸು ಬಿಡ್ರಿ. ಇಲ್ಲ ಅಂತಂದ್ರೆ ನೀವು ಎಲ್ಲರೂ ಹೊರಗಡೆ ಅದು ಹೋಗೋದಿತ್ತಂದ್ರೆ 1 ಅವರ್ಗೆ ಬಿಟ್ಟು ತಾಸು ಇದನ್ನು ವಾಶ್ ಮಾಡಿರಿ. ಉಗುರು ಬೆಚ್ಚಗಿರೋ ನೀರಿಂದ ವಾಶ್ ಮಾಡ್ತಿರೋ ಅಥವಾ ತಣ್ಣೀರಿಂದ ವಾಶ್ ಮಾಡ್ತಿರೋದು ನಿಮಗೆ ಬಿಟ್ಟಿದ್ದ ವಾಶ್ ಮಾಡ್ಕೊರಿ. ಆನಂತರ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು 1 ಗಂಟೆಗೆ ಹಚ್ಕೊಂಡಿದ್ದೀನಿ. ಈಗ ಹೇರ್ನ ವಾಶ್ ಮಾಡ್ತೀನಿ. ಟೈಮ್ ಎಷ್ಟಾಗಿದೆ ಅನ್ನೋದು ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿರಿ. 4ಕ್ಕೆ 10 ನಿಮಿಷ ಅದ. ಈಗ ನಾ ಏನಿಲ್ಲ ಅಂದ್ರೂ 3 ತಾಸು ಹಾಕೊಂಡು ಹಚ್ಕೊಂಡು ಕೇರಿಂದ ಈಗ ಇದನ್ನು ವಾಶ್ ಮಾಡ್ಕೊಂಡ್ಬರ್ತೀನಿ ನೋಡ್ರಿ. ಈಗ ಹೇರೆಲ್ಲ ವಾಶ್ ಮಾಡಿ ಬಂದೆ, ನಾ ಎಲ್ಲ ಅಪ್ಲೈ ಮಾಡಿದ್ದೆಲ್ಲ ಈಗೆಲ್ಲ ನಾ ಹೇರ್ ವಾಶ್ ಮಾಡಿ ಬಂದೀನಿ. ಯಾವ ರೀತಿ ಬಂದಿರುತ್ತೆ ಕಸ ಇದು ನೋಡಿರಿ. ನಾ ಇದು ಫಸ್ಟ್ ಅಪ್ಲೈ ಅದೆಲ್ಲ ಫಸ್ಟ್ ಅಪ್ಲೈಯಲ್ಲೇ ಇದು ಪೂರ್ತಿ ಕವರ್ ಆಗಲ್ಲ, ಆದರೂ ಸ್ವಲ್ಪ ಉಳಿತಾವೆ. ಯಾಕಂತಂದ್ರೆ ನೀವು ಕೆಮಿಕಲ್ ಹೇರ್ ಡೈನನ್ನು ಬಳಸಿರ್ತಿರಲ್ಲ, ಅದಕ್ಕದು ತುಂಬ ವೈಟ್ ಆಗಿರ್ತಾವೆ. ಅದಕ್ಕಿದು ನಾವು ಕೆಮಿಕಲ್ ಇರಲಾರ್ದನ್ನು ನಾವು ಯೂಸ್ ಮಾಡ್ತೀವಲ್ಲ, ಇದು ಸ್ವಲ್ಪ ಟೈಮ್ ತೊಗೋತದೆ. ಯಾಕಂತಂದ್ರೆ ನಾವೀಗ ನೋಡಿರಿ, ಈಗ ನಾವು ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡ್ರೆ ಅದು ನಮಗೆ ಸಡನ್ನಾಗಿ ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ಕ್ರಮೇಣವಾಗಿ ವರ್ಕ್ ಆಗುತ್ತೆ. ಅದೇ ರೀತಿಯಾಗಿ ಇದು ಕೂಡ ಈಗ ಫಸ್ಟ್ ಟೈಮ್ ನಾ ಅಪ್ಲೈ ಮಾಡಿಲ್ಲ, ಆದರೂ ಮೊದಲಿಗಿಂತ ಇದು ಬೆಟ್ರ್ ಅನ್ನಿಸ್ತೈತಿ ನೋಡ್ರಿ. ಇದು ಯಾವ ರೀತಿ ಬಂದದತ್ತೆ ಕಸ. ಇದ್ರ ಮೇಲೆ ಕೈ ನೋಡ್ರಿ ಕಪ್ಪಾಗ್ಯದ. ನೀವು ಬ್ರಷಲ್ಲೇ ಹಚ್ಕೊಂಡಿದ್ರೆ ಕೈ ಹೆಂಗೆ ಕಪ್ಪ ಆತದ ಕೇಳ್ಬೋದು ನೋಡ್ರಿ. ನಾನು ಮೊದಲಿಗೆ ಏನೈತಿ ನಾ ಬ್ರಷಲ್ಲೇ ಅಪ್ಲೈ ಮಾಡಿದ್ದೆ, ನನಗೆ ಇನ್ನೂ ಸ್ವಲ್ಪ ಬೇಕನ್ನಿಸ್ತು. ಅದ್ರ ಸಂಬಂಧ ಮತ್ತೆ ಅದನ್ನು ನಾನು ಕೈಲಿನೇ ಅಪ್ಲೈ ಮಾಡಿದೆ. ಅದು ವಿಡಿಯೋ ನಾನು ಕ್ಯಾಮ್ರಾ ಆನಲ್ಲೇ ಇತ್ತು, ಬಟ್ ಅದು ವಿಡಿಯೋಸ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಹೀಗಾಗಿ ಅದು ವಿಡಿಯೋ ಮಿಸ್ ಆಗ್ಯದ. ಅದಕ್ಕೋಸ್ಕರ ಇದು ನೋಡ್ರಿ, ನಾನೆಲ್ಲ ಅಪ್ಲೈ ಮಾಡಿಂದ ಹೇರ್ ವಾಶ್ ಮಾಡಿ ಯಾವ ರೀತಿ ಬಂದ ತೋರಿಸಿ ನೋಡ್ರಿ. ಇದು ಫಸ್ಟ್ ಅಪ್ಲೈ ಅದ. ಇನ್ನು ನಾವು ಹೋಗ್ತಾ ಅದು ಅಪ್ಲೈ ಮಾಡ್ದಂಗೆ ಪೂರ್ತಿಯಾಗಿ ಇದು ಕವರ್ ಹಾಕ್ಕೊತ ಬರ್ತೈತಿ. ನಾವು ಕೆಮಿಕಲ್ ಇರೋ ಹೇರ್ ಡೈನ ಯೂಸ್ ಮಾಡಿ ನಮ್ಮ ಹೇರ್ನ ತುಂಬ ಹಾಳಾಗೋಕ್ಕೂ ಮುಂಚೆ ನಾವೇನೈತಿ ಅದನ್ನು ಅವಾಯ್ಡ್ ಮಾಡಿ ಈ ರೀತಿ ನಾವು ಕೆಮಿಕಲ್ ಇರಲಾರ್ದನ್ನು ನಾವು ಹಚ್ಕೊಂಡ್ರೆ ನಾವು ಕೂದಲು ಹಾಳಾಗೋದು, ಇರೋ ಕೂದಲನ್ನು ನಮ್ಗೆ ಉಳಿತಾವೆ. ಅದಕ್ಕೋಸ್ಕರ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ನಮಸ್ತೆ.